ಹಲೋ ಗೈಸ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇವತ್ತು ಬೈಕ್ ಶೋರೂಮಿಗೆ ಬಂದಿದ್ದೀನಿ, ಸೆಕೆಂಡ್ ಹ್ಯಾಂಡ್ ಬೈಕ್ ಶೋರೂಮಿಗೆ. ಇಲ್ಲಿ ಬಜೆಟ್ ಅಂತಂದರೆ 15-20 ಸಾವಿರನಲ್ಲ, ಒಂದು 30 ಸಾವಿರದಿಂದನೇ ಸ್ಟಾರ್ಟ್ ಇಲ್ಲಲ್ಲ. ಅಂದರೆ ಕ್ವಾಲಿಟಿ ಹಂಗೆ ಇದ್ದಾವೆ ಬೈಕ್. ನಾನು ನೋಡಿದೆ, ಇದು ಕಲೆಕ್ಷನ್ಸು ಹಂಗಿದ್ದಾವೆ. ಗೈಸ್ ಅದೇ ಹೇಳಿದ್ನಲ್ಲ ಸರ್, ಇವರೇ ಇವಾಗೆಲ್ಲ ಇದು ಎಲ್ಲ ಮಾಡಲು ಪ್ರೈಸ್ ಎಲ್ಲ ಇವರೇ ತಿಳಿಸೋದು ಇವಾಗ. ಸರ್ ಈಗ ಯಾವ ಮಾಡಲು ಮತ್ತು ಪ್ರೈಸ್ ಎಲ್ಲಿಂದ ಸ್ಟಾರ್ಟ್ ಸರ್? ಸರ್ ನಮ್ಮ ಹತ್ರ ಇದು ಎಕ್ಸ್ಪಲ್ಸ್ ಇದೆಯಲ್ಲ ಸರ್, 2022ನೇ ಮಾಡಲ್ ಗಾಡಿ ಇವು. ಹಾಂ ಸರ್, ಇದು 22ನೇ ಮಾಡಲ್ ಗಾಡಿ. 1,25,000 ಹೇಳ್ತೀವಿ. ನಿಮ್ಮ ಕಸ್ಟಮರ್ ಬರಲಿ, ಹೆಚ್ಚು ಕಮ್ಮಿ ವ್ಯಾಪಾರ ಮುಗಿಸ್ಕೊಡ್ತೇನೆ ಸರ್. ಇದು ಸಿಂಗಲ್ ಓನರಲ್ಲಿ ಇರುತ್ತೆ ಗಾಡಿ. ಇದು ಗುಡ್ ಕಂಡೀಷನ್ ಗಾಡಿ ಸರ್. ಲೋನ್ ಫೆಸಿಲಿಟಿ ಎಲ್ಲ ಇದೆ? ಲೋನ್ ಸರ್ ದಾವಣಗೆರೆ ಮಾತ್ರ, ಚಿತ್ರದುರ್ಗ, ನಿಮ್ದು ಇಲ್ಲಿ ಹರಪಳ್ಳಿ ಆಗುತ್ತೆ ಸರ್. ಒಂದು 40 ಕಿಲೋಮೀಟರ್ ಒಳಗೆ ಆಗುತ್ತೆ ಸರ್ ಲೋನ್ ಎಲ್ಲ. 40 ಕಿಲೋಮೀಟರ್ ಒಳಗೆ. ಸಿವಿಲ್ ಕರೆಕ್ಟ್ ಆಗಿರ್ಬೇಕು ಸರ್. ಸಿವಿಲ್ ಕರೆಕ್ಟ್ ಇದ್ದರೆ ಮಾತ್ರ ಬರಲಿ, ಸಿವಿಲ್ ಕರೆಕ್ಟ್ ಇಲ್ಲದೆ ಬರೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಲೋನ್ ಆಗಲ್ಲ ಸರ್ ಅವ್ರಿಗೆ. ಎಷ್ಟು ಮಾಡಲು ಒಳಗಿದ್ರೆ ಇದು ಲೋನ್ ಆಗುತ್ತೆ ಸರ್ ಗಾಡಿ? ಸರ್ 2018 ಮೇಲೆ ಲೋನ್ ಆಗುತ್ತೆ ಸರ್. 18 ಒಳಗಂದ್ರೆ ಲೋನ್ ಆಗಲ್ಲ ಸರ್. ಆಮೇಲೆ ಥರ್ಡ್ ಪಾರ್ಟಿ ಆದರೂ ಲೋನ್ ಆಗಲ್ಲ ಗಾಡಿಗಳು. ಫಸ್ಟ್ ಓನರ್, ಸೆಕೆಂಡ್ ಓನರ್ನಲ್ಲಿ ಲೋನ್ ಆಗುತ್ತೆ ಸರ್. ಹ್ಞೂ ಸರ್. ಸರಿ ಸರ್, ನೆಕ್ಸ್ಟ್ ಗಾಡಿ ಇದೆ ಅಲ್ಲ ಸರ್, ಇದು KTM RC ಸರ್. ಇದು 2023ನೇ ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. 14,500 ಓಡಿದೆ ಸರ್ ಗಾಡಿ. ಇದು ಈ ಗಾಡಿ ಪ್ರೈಸ್ ನಾವು 1,35,000 ರೂಪಾಯಿ ಹೇಳ್ತೀವಿ. ಕಸ್ಟಮರ್ ಬರಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್ ವ್ಯಾಪಾರ. ಹಾಂ ಸರ್. ಸರ್ ಇದು ನೆಕ್ಸ್ಟ್ ಗಾಡಿ ಸರ್, ಸ್ಪ್ಲೆಂಡರ್ 2013 ಮಾಡಲು, ಥರ್ಡ್ ಓನರ್ ಆಗಿದೆ ಸರ್. ಲೋಕಲ್ ದಾವಣಗೆರೆ ಗಾಡಿನೇ. ಇದು 40,000 ರೂಪಾಯಿ ಹೇಳ್ತೀವಿ ರೇಟು. ಹೆಚ್ಚು ಕಮ್ಮಿ ವ್ಯಾಪಾರ ಮುಗಿಸ್ಕೊಡ್ತಾರೆ ಸರ್ ಬಂದರೆ. ಹಾಂ ಸರ್. ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಸರ್. ಸರ್ ವಿಡಿಯೋ ಕಡೆಯಿಂದ ಬಂದರೆ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀರಾ? ಹೆಚ್ಚು ಕಮ್ಮಿ ಮಾಡ್ತೇವೆ ಸರ್. ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಬಂದರೆ. ಬಂದು ಕೇಳಲಿ, ಅವ್ರು ರೈಟ್ ಗಾಡಿ ಎಲ್ಲ ಚೆಕ್ ಮಾಡ್ಕೊಳ್ಳಿ, ಮೆಕ್ಯಾನಿಕ್ ಕರ್ಕೊಂಬರಲಿ, ಮೆಕ್ಯಾನಿಕ್ ಕರ್ಕೊಂಬಂದ್ರೆ ಚೆಕ್ ಮಾಡಿಸ್ಕೊಂಡು ಹೋಗಲಿ. ಅವ್ರಿಗೆ ಎಲ್ಲ ಓಕೆ ಅಪ್ಪ ಅಂದಮೇಲೆ ವ್ಯಾಪಾರ ಮಾಡ್ಕೊಂಡು ಹೋಗಲಿ ಸರ್ ಗಾಡಿ. ಸರ್ ಇದು ನೆಕ್ಸ್ಟ್ ಬುಲೆಟ್ ಸರ್. ಇದು ಸರಿ, ಎಲೆಕ್ಟ್ರಾ ಸರ್. ಇದು ಬುಲೆಟ್ ಎಲೆಕ್ಟ್ರಾ 2016 ಮಾಡಲು, ಸಿಂಗಲ್ ಓನರ್ ಗಾಡಿ ಸರ್. ಇದು ಈ ಗಾಡಿ ನಾವು 1,30,000 ರೂಪಾಯಿ ಹೇಳಕತ್ತೀವಿ. ಕಸ್ಟಮರ್ ಬರಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಇದನ್ನು ವ್ಯಾಪಾರ ಟ್ರೈ ಮಾಡಿಕೊಡಿಸ್ತೇನೆ ಸರ್. ಹಾಂ ಸರ್. ಇದು SP ಶೈನ್ ಸರ್. ಇದು SP ಶೈನು 125cc, 2023ನೇ ಮಾಡಲು, ಸಿಂಗಲ್ ಓನರು, 14,500 ಕಿಲೋಮೀಟರ್ ಓಡಿದೆ. ಇದು 78,000 ರೂಪಾಯಿ ಹೇಳ್ತೀವಿ. ಕಸ್ಟಮರ್ ಬರಲಿ, ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೀವಿ. ಹೊಸ ಗಾಡಿ 1,20,000 ರೂಪಾಯಿ ಸರ್. ಇದು ಇವತ್ತಿನ ಪ್ರೈಸು 78 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೇನೆ ಸರ್. ಸಣ್ಣ ಬಸ್ ಹಳ್ಳಿ ಕಡೆ ಬರ್ತಾರಲ್ಲ ಸರ್, ದುರ್ಗನ್ ತಿನ್ನರ್ಗೆ ಇದು ಒಳ್ಳೆ ಗಾಡಿ ಸರ್. ಇದು ಫುಲ್ ಕಂಡೀಷನ್ ಇದೆ ಗಾಡಿ. ಸರ್ ಕೇಳೋದು. ಹಾಂ ಸರ್, ಭಾಳ ಜನ ಕೇಳ್ತಾರೆ. ಇದು ಒಳ್ಳೆ ಗಾಡಿ ಸರ್, ಭಾರಿ ಕಂಡೀಷನ್ ಇದೆ. ಇದು 2016 ಮಾಡಲು, ಸೆಕೆಂಡ್ ಓನರ್ ಗಾಡಿ ಸರ್. ಇದು ಭಾಳ ಚೆನ್ನಾಗಿದೆ ಸರ್ ಗಾಡಿ. ಇದು ನಾವು 28 ಹೇಳ್ತೇವೆ. ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೀವಿ ಸರ್. ಕಂಡೀಷನ್ ಅಂತೂ ಯಾವುದಿಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿಸ್ತೇನೆ ಬರಲಿ, ವ್ಯಾಪಾರ ಮುಗಿಸ್ಕೊಡ್ತೇನೆ. ಅದೇ ಥರ ಇದು SP ಶೈನ್, CB ಶೈನ್ ಸರ್. ಇದು 2018 ಮಾಡಲು, ನಮ್ಮ ದಾವಣಗೆರೆ ಗಾಡಿನೇ ಸರ್. ಇದು ಸಿಂಗಲ್ ಓನರ್ ಗಾಡಿ. ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ. ನಿಮ್ಗೆ 20,000 ಸಮಥಿಂಗ್ ಓಡಿ ಸರ್. ಇದು ನಿಮಗೆ ಇದು ಗಾಡಿಗೆ ನಾವು 62,000 ರೂಪಾಯಿ ಹೇಳ್ತೀವಿ. ಇದನ್ನು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡಿಸ್ತೇನೆ ಸರ್. ನೆಕ್ಸ್ಟ್ ಬುಲೆಟ್ ಸರ್. ಇದು 2017 ಮಾಡಲು, ಥರ್ಡ್ ಓನರ್ ಗಾಡಿ ಸರ್. ಇದು ಥರ್ಡ್ ಓನರ್ ಗಾಡಿ. ಈ ಗಾಡಿ ನಾವು 1,40,000 ರೂಪಾಯಿ ಹೇಳಕತ್ತೀವಿ. ಇದೇ ಗಾಡಿ ಏನಾದ್ರು ಸಿಂಗಲ್ ಓನರ್ ಇದ್ದರೆ 1,60 ಹೇಳ್ತಾರೆ ಸರ್. ಎಲ್ಲರೂ ಕೇಳ್ಕೊಂಬರ್ಲಿ ಸರ್. ಗಾಡಿ ಮಾತ್ರ ಫುಲ್ ಕಂಡೀಷನ್ ಇದೆ. ನಿಕ್ಕಲ್ಲು, ಪೈಂಟ್ ಗೀಟ್ ಎಲ್ಲ, ಟೈರ್ಗಳು ಎಲ್ಲ ಗುಡ್ ಕಂಡೀಷನ್, ಶೆಲ್ಫ್ ಗ್ರಿಪ್ ಎಲ್ಲ ಕಂಡೀಷನ್ ಇದೆ ಸರ್. ಈ ಗಾಡಿಯವ್ರು ಬಂದರೆ 1,45 ಹೇಳಕತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. 160cc ಸರ್. ಇದು 2019 ಮಾಡಲಿ ಗಾಡಿ. ಇದು 60,000 ರೂಪಾಯಿ ಹೇಳಕತ್ತೀವಿ. ಇದು ಸ್ವಲ್ಪ ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ಸರ್. ಹಾಂ ಸರ್. ಹೆಚ್ಚು ಕಡಿಮೆ ಅಂದರೆ ಎಷ್ಟಾಗುತ್ತೆ ಸರ್? ಸರ್ ಒಂದು 5,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್. ವ್ಯಾಪಾರ ಕುಂತಾಗೆ ಅವ್ರು ಕ್ಯಾಶ್ ತೊಗೊಂಡ್ಬರಲಿ, ಹೆಚ್ಚು ಕಮ್ಮಿ ಮುಗಿಸ್ಕೊಡ್ತೇನೆ ವ್ಯಾಪಾರ. ಗೈಸ್ ಅದೇ ನಾನು ಈಗ ಇಷ್ಟೊತ್ತು ವೀಡಿಯೋ ಮಾಡಿದ್ನಲ್ಲ, ಇದು ಪಕ್ಕದ ಅಂಗಡಿನೇ ಇದೆ. ಅಂದರೆ ಇಲ್ಲಿ ಒಳ್ಳೊಳ್ಳೆ ಮೈಲೇಜ್ ಗಾಡಿಗಳಿದೆ, ಸಣ್ಣ ಗಾಡಿಗಳಿದ್ದಾವೆ. ಈಗ ತೋರಿಸಿದ್ನಲ್ಲ ಸ್ಪೋರ್ಟ್ಸ್ ಗಾಡಿಗಳು, ಆ ದೊಡ್ಡ ಗಾಡಿಗಳೆಲ್ಲ ಇದ್ದಾವೆ. ಇಲ್ಲಿ ಸಣ್ಣ ಪುಟ್ಟ ಗಾಡಿಗಳಿದ್ದಾವೆ ಸರ್. ಅಲ್ಲಿ ಬಡ್ಜೆಟ್ ಎಲ್ಲಿ ಸ್ಟಾರ್ಟ್ ಸರ್ ಪ್ರೈಸ್? ಅದು ಬಡ್ಜೆಟ್ಟು ಮಾಡಲ ಮೇಲೆ ತಕ್ಕಂಗೆ ಹೋಗ್ತದೆ. ಎಲ್ಲ ಗಾಡಿದು ಒಂದೇ ಥರ ಬಡ್ಜೆಟ್ ಇರಲ್ಲ. ಅವ ಕಂಪ್ನಿ ಗಾಡಿ ಮೇಲೆ ಅದ್ರ ಮೇಲೆ ಡಿಪೆಂಡ್ ಇರ್ತಾವೆ. ಕಸ್ಟಮರ್ ಯಾವ ಥರ ಬರ್ತಾರೆ, ಅವ್ರು ಯಾರು ಕೇಳ್ತಾರೆ ಅದ್ರ ಮೇಲೆ ರೇಟ್ಗಳು ಡಿಪೆಂಡ್ ಇರ್ತವೆ. ಈಗ ಈ ಗಾಡಿ ಇದೆ ನೋಡಿ, 2018 ಇದೆ. ಅವರು 70,000 ಹೇಳ್ತಾರೆ. ನಂತರ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಈಗ ಇದು 2024. ಇದು 75,000 ಹೇಳ್ತಾರೆ ಸರ್. ಹೊಸ ಗಾಡಿ 1,27,000 ಬೀಳ್ತದೆ. ಇದು ಈಗ 1.5 ಇಯರಿಂದ ಗಾಡಿ. ಇದನ್ನು ಅವರು 75 ಅಂತ ಹೇಳ್ತಾರೆ. ಅಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ವಿತ್ ಇನ್ಶೂರೆನ್ಸು, ಡಾಕ್ಯುಮೆಂಟ್ಸು ಎಲ್ಲ ಅಪ್ ಟು ಡೇಟ್ ಇದ್ದಾವೆ ಮಾತ್ರ ನಾವಿಲ್ಲಿ ವ್ಯಾಪಾರಗಳು ಮಾಡ್ತೀವಿ.
ಎಲ್ಲ ಲೋನ್ ಎಲ್ಲ ಅವೈಲೇಬಲ್ ಇದೆ. ಲೋನ್ ಅವೈಲಬಿಲಿಟಿ ಇದೆ ಸರ್. ಅಂದರೆ 5 ವರ್ಷದ ಗಾಡಿ ಒಳಗಿದ್ದರೆ ಮಾತ್ರ ಅಷ್ಟೇ ಲೋನ್ ಹಾಕ್ಕೊಡ್ತಾರೆ. ಆಮೇಲೆ ಇದು 2018 ಮಾಡಲು HF ಡಿಲಕ್ಸ್ 52,000 ಹೇಳ್ತಾರೆ. ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಆಮೇಲೆ ಅದು ಶೈನು 60,000 ಹೇಳ್ತಾರೆ ಸರ್. 2021 ಮಾಡಲು ಕುಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. CT 100 2018 ಅದು ಆದರೂ ಗಾಡಿ 40,000 ಹೇಳ್ತಾರೆ. ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. TVS ಸ್ಟಾರ್ ಸಿಟಿ ಪ್ಲಸ್ ಇದು 2024 62,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಇದು ಪ್ಲಾಂಟಿನ ವಿತ್ತು ಡಿಸ್ಕ್ ಬ್ರೇಕು ABS ಎಲ್ಲ ಇದೆ. ಈಗ ಅಟ್ ಪ್ರೆಸೆಂಟ್ ಬರ್ತಾ ಇರ್ತಕ್ಕಂಥ ನ್ಯೂ ಮಾಡಲ್ ಗಾಡಿ ಇದು. ಇದನ್ನು ಅವರು 65 ಹೇಳ್ತಾರೆ. ಕುತ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಏನಿದ್ರು ಡೈರೆಕ್ಟ್ ಮಾಡಿದ್ರೂ ವ್ಯಾಪಾರ ಆಗ್ತದೆ. ಹಂಗೆ ಅಲ್ಲಿ ಒಂದು ಇಲ್ಲೊಂದು ಆ ಥರ ವ್ಯಾಪಾರಗಳು ಯಾವ ಇರಲ್ಲ. ನೇರವಾಗಿ ಪಾರ್ಟಿಯಿಂದ ನಿಮಗೆ ಇದು ಇರ್ತೈತಿ. ನಮ್ಮದು ಮಧ್ಯ ಕಮಿಷನ್ ಇರ್ತದೆ. ನಾವು ಕಮಿಷನ್ ಬೇಸಿಸ್ ಮೇಲೆ ವ್ಯಾಪಾರ ಮಾಡೋದು. ಇನ್ನೂ ಹಲವಾರು ಗಾಡಿಗಳು ಅದಾವೆ. ಇದು 2024 100cc ಶೈನು 55,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಇದು 2024 ಅದು 2018 ಇದು 2020 ಅದು 2019 ಅದು 50,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. SP ಶೈನ್ ಅದು ಡಿಪೆಂಡ್ ಅಪಾನ್ ಗಾಡಿ ಮೇಲೆ ಮಾಡಲ್ ಮೇಲೆ ಇದು ಇರ್ತದೆ ಸರ್. ಗಾಡಿ ಮಾತ್ರ ಕಂಡೀಷನ್ ಇರ್ತಾವೆ. ಬಟ್ ಆದರೆ ಬೇಸಿಕ್ಸಿಗೆ ಯಾವ ಗ್ಯಾರಂಟಿಗಳನ್ನು ಇಲ್ಲಿ ಯಾವ ಕಾರಣಕ್ಕೂ ಕೊಡಲ್ಲ. ಡಾಕ್ಯುಮೆಂಟ್ಸಿಗೆ ಮಾತ್ರ ಕಂಪ್ಲೀಟ್ ನಮ್ಮ ರಿಸ್ಕ್ ತೊಗೊಂಡು ನಾವು ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡಿಸಿ ಇದನ್ನು ಮಾಡ್ತೀವಿ. ಒಂದು ಯಾವ್ದಾರ ಹೆಲ್ಮೆಟ್ ಕೇಸ್ ಆಯ್ತು ಏನೇ ಒಂದು ಎನಿವನ್ ಇದ್ದರೂ ಅದೆಲ್ಲ ಬಗೆಹರಿಸಿ ಸ್ಪಾಟಲ್ಲೇ ಇದು ಮಾಡ್ತೀವಿ. ಇದು ಲಿವೋ ಗಾಡಿ 2019 ಸರ್. 40,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಅದು ಫ್ಯಾಷನ್ ಒಂದಿದೆ 2018 ಅದು 50,000 ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಗಾಡಿಗಳು ಮಾತ್ರ ನೀಟ್ ಇದಾವೆ ಸರ್. ಗಾಡಿ ಅವರು ಯಾವುದೇ ಮೆಕ್ಯಾನಿಕ್ ಕರ್ಕೊಂಡ್ಬಂದು ತೋರಿಸಿ ಅವ್ರು ಚೆಕ್ ಮಾಡಿಸಿ ತಗೊಂಡು ಹೋಗ್ಬೋದು. ಆಮೇಲೆ ತಗೊಂಡು ಆದಮೇಲೆ ಬೇಸಿಕ್ಸ್ ಮಾಡಲ್ಗಳಿಗೆ ಯಾವ ಕಾರಣಕ್ಕೂ ನಾವು ಯಾವುದೇ ಜವಾಬ್ದಾರಿಗಳು ವೆಹಿಕಲ್ ಬಗ್ಗೆ ತಗೊಳಲ್ಲ. ಡಾಕ್ಯುಮೆಂಟ್ಸ್ ಬಗ್ಗೆ ಮಾತ್ರ ನಮ್ಮ ರಿಸ್ಕ್ ತೊಗೊತೀವಿ. ಯಾಕಂದರೆ ಎಲ್ಲ ಇವು ಇದ್ರ ಗಾಡಿಗಳೆಲ್ಲ ಸೆನ್ಸರ್ ಇರ್ತಾವಲ್ಲ, ಹಂಗಾಗಿ ಇವಕ್ಕೆ ಯಾವ ಗ್ಯಾರಂಟಿಗಳು ಇರೋಲ್ಲ. ಬಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಏನೇ ಇದ್ದರೂ ಅದ್ರ ಬಗ್ಗೆ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ತಗೊಂಡಂಥ ಪಾರ್ಟಿ ಅವ್ರ ಅಮೌಂಟ್ ಅವ್ರಿಗೆ ಅಷ್ಟು ವಾಪಸ್ ಸಿಗ್ತದೆ. ಡಾಕ್ಯುಮೆಂಟೇಷನ್ ಮಾತ್ರ ಪ್ರಾಬ್ಲಮ್ ಇದ್ದರೆ. ಗಾಡಿ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಬೇಸಿಕ್ಸ್ಗಳಿಗೆ ಅದಕ್ಕೆ ಜವಾಬ್ದಾರರಾಗಲ್ಲ. ನಾವು ಸೆಂಟ್ರಿ ವ್ಯಾಪಾರ ಮಾಡಿಸ್ತೀವಿ. ಆ ಥರ ಇದು ಇರ್ತದೆ. ಸೊ ಗೈಸ್ ನೋಡಿದ್ರಲ್ಲ, ಈಗೆಲ್ಲ ಅವ್ರದ್ದು ಜವಾಬ್ದಾರಿ ಏನಿರಲ್ಲಂತೆ. ತುಂಬ ಯೋಚನೆ ಮಾಡಿ ತೊಗೊಬೇಕು. ನೀವು ಏನಾದ್ರು ಬೈಕ್ಸ್ ಏನಾರು ತೊಗೊತೀವಿ ಅಂತ ಬಂದರೆ ತುಂಬ ಯೋಚನೆ ಮಾಡ್ಬೇಕು. ನೀವು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಎಲ್ಲ ಪ್ರತಿಯೊಂದು ನೋಡ್ಕೊಬೇಕು. ಮತ್ತು ಎಕ್ಸೆಲ್ಲು ಕೇಳಿದ್ರಿ ಹೋದ ವೀಡಿಯೋದಲ್ಲಿ. ನೀವು 10,000ಕ್ಕೆಲ್ಲ ಸಿಗೋಲ್ಲ ಎಕ್ಸೆಲ್ಲು. 25,000 28,000 ಅಂದ್ರೆ ಅವರು. ನೀವು ಬಂದು ಬೇಕಾದ್ರೆ ಬಂದು ಇಲ್ಲಿ ವಿಸಿಟ್ ಮಾಡಿದರೆ, ಶೋರೂಮ್ ವಿಸಿಟ್ ಮಾಡಿದರೆ ಬೇಕಾದ್ರೆ ಅವರು ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಅಂದರೆ ಅವ್ರು ಹೇಳಿದ ಪ್ರೈಸಿಗೆ ಆಗೋಲ್ಲ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನೀವು ಬಂದು ವಿಸಿಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ನೀವು ಯಾವ ಥರ ವೀಡಿಯೋ ಬೇಕಂತ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದ್ರ ಪಕ್ಕನೇ ಸಪ್ರೇಟ್ ವೀಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನಾನು. ಗೈಸ್ ಮತ್ತೆ ನೋಡಿದ್ರಲ್ಲ, ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.